ಧರ್ಮಜ, ಈಗಿನ ವ್ಯಾಲ್ಯದಲ್ಲಿ ಖ್ಯಾತಿ ಪಡೆದು ನೀತಿ ತಪ್ಪಿ ಸತಿ ಸಹೋದರನನ್ನು ಸೋತು ನೀನು ನಿನ್ನ ಸಹೋದರರು ಎನ್ನ ಸ್ವಾಧೀನವಾಗಿದ್ದೀರಿ. ನಿನ್ನ ಸತಿಯರಾದ ದ್ರೌಪದಿಯನ್ನು ನಮ್ಮ ಚಾಕರಿಯಲ್ಲಿ ಇರುವ ಎಂದು ಕರೆದರೆ ಭ್ರಷ್ಟ ಎಂದು ಒಟಗುಡುತ್ತಿರುವರು. ಹಮ್ಮಿನಿಂದಿರುವ ನಿಮ್ಮ ತಮ್ಮೆಂದಿರು ಗಮ್ಮಿನಿಂದ ಮಾತನಾಡುತ್ತಿರುವರು. ನಮ್ಮ ಆಜ್ಞೆಯು ಶೀಘ್ರವಾಗಿ ನೇಮಿಸು, ಇಲ್ಲವೇ ಅಪರಾಧವೆಂದು ನೀನು ನಿಮ್ಮ ತಮ್ಮಂದಿರು ಶರಣಾಗತರಾಗಿ ಬೇಡಿಕೊಂಡರೆ ನಿಮ್ಮ ಸಿರಿ ಸಾಮ್ರಾಜ್ಯವನ್ನು ಈ ಕ್ಷಣವೇ ಕೊಟ್ಟು ಕೀರ್ತಿಯನ್ನು ಪಡೆಯನು. ಧರ್ಮನಂದನ, ನೋಡಲಾರಿಗೋ ನಿಮ್ಮ ಬಂಧನ. ಎಲ್ಲ ದುರದಿಂದಿರುವ ಕುರುವರನೇ, ಅಹೋ ಧರ್ಮಜನೇ, ಕಪಟದ್ದು ನೆವದಿಂದ ಕೃಪಾ ರಹಿತ ಚಪಲ ಗುಣ ನಿಪುಣದಿ ಅಪಹರಿಸಿದ ಸಿರಿಯು ಜೂದ ಮುಖದಿ ಸೋತ ವಸ್ತುಗಳು ಕೊಡುವೆನೆಂದು ನುಡಿಯುವುದು ಬಿಡಿಬಿಡು. ಎಲ್ಲ ಕುರುವರ, ಅಹೋ ಧರ್ಮಜ, ನೀನು ಕೆಟ್ಟ ಬುದ್ಧಿ ಒಳಗಿಟ್ಟುಕೊಂಡು ನೀನು ಕೊಟ್ಟರೆ ನಾವು ಮುಟ್ಟುವುದಿಲ್ಲ. ಆದರೆ ಇದಕ್ಕೊಂದು ನೀತಿ ಉಂಟು, ಹೇಳುವೆನು, ಪ್ರೀತಿಯಿಂದ ಕೇಳು. ಅದೇನು ವಿಸ್ತಾರವಾಗಿ ಹೇಳು ಧರ್ಮಜ. ಉತ್ತಮಂ ಸ್ವಾರ್ಜಿತಂ ವಿತ್ತಂ ಮಧ್ಯಮಂ ಪಿತಾಚ್ಯುತಂ ಅಧಮಂ ಭಾತೃವಿತ್ಯಂಚ ಸ್ತ್ರೀವಿತ್ಯಂಚ ಅಧಮ ಅಧಮಃ. ಎಲ್ಲ ಮಂದಮತಿಯಾದ ಕುರುನಂದನ, ಅಹೋ ಧರ್ಮಜ, ಇದರ ಅರ್ಥವೇನೆಂದರೆ, ಇದರ ಅರ್ಥವೇನು ಅದೇನು ವಿಸ್ತಾರವಾಗಿ ಹೇಳು ಧರ್ಮಜ. ತಾನು ಕಷ್ಟಪಟ್ಟು ಸಂಪಾದಿಸಿದ ದ್ರವ್ಯದಿಂದ ಜೀವಿಸುವುದು ಉತ್ತಮವು, ತಂದೆ ಕೊಟ್ಟ ದ್ರವ್ಯದಿಂದ ಜೀವನ ಮಾಡುವುದು ಮಧ್ಯಮವು, ಅಣ್ಣ ತಮ್ಮಂದಿರು ಕೊಟ್ಟ ದ್ರವ್ಯ ಜೀವಿಸಿದ ಅಧಮವು, ಸ್ತ್ರೀಯರು ಕೊಟ್ಟ ದ್ರವ್ಯದಿಂದ ಜೀವನ ಮಾಡುವುದು ಅಧಮಾಧಮವು. ಎಲ್ಲ ಕುರುವರನೇ, ಅಹೋ ಧರ್ಮಜ, ಆದ ಕಾರಣ ನೀವು ನಾವು ಅಣ್ಣ ತಮ್ಮಂದಿರು. ನಮ್ಮ ದ್ರವ್ಯವು ಈಗ ಜೂದ ಮುಖದಿ ನಿಮಗೆ ಸೋತ ಕಾರಣ ಅದು ನಿಮ್ಮದೇ ಹೊರತು ಈಗ ನಮ್ಮದಲ್ಲ. ಈಗ ನೀನು ಕೊಟ್ಟರೆ ಮುಟ್ಟಿ ತೆಗೆದುಕೊಂಬುವುದು ಅದು ಅಧಮ ದ್ರವ್ಯವಲ್ಲವೇ? ಅಲ್ಲ ಕುರುವರ, ಅಹೋ ಧರ್ಮಜ, ಇದು ನಮಗೆ ಸಮ್ಮತವಿಲ್ಲ. ಆದರೆ ಇದಕ್ಕೊಂದು ನೀತಿ ಉಂಟು, ಹೇಳುವೆನು ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಮುಖ ಪದ್ಮಲಾಕಾರಂ ವಾಚಚಂದನ ಶೀಲತಂ ಉತ್ಕರಿಸಮಂ ಜಾತಿ ವಿನಯಂ ಧೂರ್ತ ಲಕ್ಷಣಂ. ಅಲ್ಲ ಕುರುವರ, ಅಹೋ ಧರ್ಮಜ, ಇದರ ತಾತ್ಪರ್ಯವೇನೆಂದರೆ, ಅದೇನು ವಿಸ್ತಾರವಾಗಿ ಹೇಳು ಧರ್ಮಜ. ಸೂಕರದಿಂದ ವಿಕಸಿತವಾದ ಕಮಲ ದಳದಂತೆ ಮುಖವಿರುವುದು, ಶ್ರೀಗಂಧದಂತೆ ಮಾತುಗಳು, ಚಿತ್ತವು ಮಾತ್ರ ಕತ್ತರಿಯಂತಿರುವುದು. ಇವು ನಿನ್ನಂತ ಧೂರ್ತನಲ್ಲಿ ಇರತಕ್ಕ ಗುಣಗಳು. ಅಲ್ಲ ಕುರುವರ, ಆದ್ದರಿಂದ ನಿನ್ನ ಕೀರ್ತಿ ಈ ಲೋಕದಲ್ಲಿ ವಾರ್ತೆಗೆ ಸೇರಿತು ಸಾಕು ಸಾಕು ಬಿಡಲ ಕಾಕು ಮನುಜ. ಅಲ್ಲ ದುರ್ಯೋಧನ, ಅಹೋ ಧರ್ಮಜ, ಇದಕ್ಕೊಂದು ನೀತಿ ಹೇಳುವನು, ಪ್ರೀತಿಯಿಂದ ಕೇಳು. ಅದೇನು ವಿಸ್ತಾರವಾಗಿ ಹೇಳು ಧರ್ಮಜ. ಅನಿತ್ಯಾನಿ ಶರೀರಾಣಿ ಯುವೋ ದೈವ ಶಾಶ್ವತ ಅನಿತ್ಯಂ ಸನ್ನಿಧೋ ಮೃತ್ಯು ಕರ್ತವ್ಯೋ ಧರ್ಮ ಸಂಗ್ರಹ. ಎಲ್ಲ ಕುರುವರ, ಸ್ವಾರ್ಥಕವಾದ ಇದರ ಅರ್ಥಮ ಪೂರ್ತಿಯಾಗಿ ಕೇಳು. ಅದೇನು ವಿಸ್ತಾರವಾಗಿ ಹೇಳು. ಈ ಧರಾತಲದಲ್ಲಿ ಈ ಶರೀರವು ಶಾಶ್ವತವಲ್ಲ, ಸಂಪದವು ಸ್ಥಿರವಲ್ಲ. ಬದುಕಿದಷ್ಟು ಕಾಲ ಮೃತ್ಯು ದೇವತೆಯು ಬೆನ್ನತ್ತಿಗಳೆಂಬುದು ಸತ್ಯವೆಂದು ತಿಳಿಯಬೇಕು. ಎಲ್ಲ ಕುರುವರ, ಆದ ಕಾರಣ ನಿರ್ಮೂಲವಾದ ಧರ್ಮವು ಸ್ಥಿರವೆಂದು ಗ್ರಹಿಸಿ ತಿಳಿಯಬೇಕು. ಅದು ಯಾತಕ್ಕೆಂದರೆ, ಅದು ಯಾತಕ್ಕೆ? ಷಡ್ವರ್ಗದಿಂದ ನಿರ್ಜೀವ ದುರ್ಗುಣಗಳಿಂದ ಸ್ವರ್ಗ ಮಾರ್ಗವು ಸೇರ್ಕೊಡದೆ ದುರ್ಗತಿಗೆ ಕೆಡುವು. ಇಂತಹ ದುರ್ಗುಣಗಳನ್ನು ಕಳೆದು ರಾಗದ್ವೇಷಗಳನ್ನು ಬೆಳೆದು ಸಂಸ್ಕೃತನು ಸುರಕ್ಷಿತನಾಗಿ ಧರ್ಮಾತ್ಮನಾಗಿರು. ನಿನ್ನ ಈ ಧಾರ್ಮಿಕರು ನೆಚ್ಚುವರು. ನಿರ್ಮೂಲವಾದ ಕೀರ್ತಿ ಬರುವುದು ಖಂಡಿಯ. ದುರ್ಯೋಧನ, ಮಾಡಬಾರದೋ ಇಂಥ ದುಷ್ಟಗುಣ.
ಅಹೋ ನಿರ್ಮಲ ಚಿತ್ತನಾದ ಧರ್ಮನಂದನ. ಏನ್ ಅಡ್ವೊಕೇಟ್ ಬಳ್ಳಾರಿ ಇವರು ದುಶಾಸನ ಪಾತ್ರ ಮಾಡಿದವರು 501 ರೂಪಾಯಿ ಮಾಡ್ತಾರೆ. ನಿನ್ನ ತಮ್ಮಂದಿರಾದ ಭೀಮ ಅಚ್ಚನರು ಸಮ್ಮತದಿಂದ ಸುಮ್ಮನೆ ನಿಮ್ಮ ಆಗ್ರಿಗೆ ಬದ್ಧರಾಗಿ ಬೆದ್ದಿರದೆ ಅಮ್ಮಿನಿಂದ ಕುಚ್ಚೇಷ್ಟೇನು ಮಾಡುವರು. ನಿಮ್ಮ ಸಕಲ ಸಾಮ್ರಾಜ್ಯವು ನಿಮ್ಮ ಸತಿ ಸಹೋದರು ನಮ್ಮ ವಸರಾದ ಮೇಲೆ ಬಾಯಿ ಮುಚ್ಚಿ ಕಂಡಿಗಿರದ ಇಚ್ಛೆ ತೆಪ್ಪೆ ಹುಚ್ಚು ತಲೆಗೇನ ಈ ಪದವಿಗಳ ಬಲಾತ್ಯಂದ ಹೇಳಕ್ಕೆ ನಾಚಿಕೆ ಇಲ್ಲವ ಓ ಧರ್ಮನಂದನ. ಆದ್ದರಿಂದ ನಿನ್ನ ತಮ್ಮಂದಿರು ಚೆನ್ನಾಗಿ ಎನ್ನ ಬುದ್ಧಿ ಎಂಪೇಳು ನಿನಗೆ ನಿರ್ಮಲ ಕೀರ್ತಿ ಬರುವುದು ಕಂಡಿಯ ಧರ್ಮನಂದನ. ಎಲ್ಲ ಸೂರನಾದ ಕರ್ಣ ಓ ಧರ್ಮನಂದನ. ಕ್ರೂರ ದುರಾಚಾರ ದುರ್ವಿಚಾರಗಳಲ್ಲಿ ದುರೀಣನಾದ ಕೌರವನಲ್ಲಿ ಸೇರಿ ಎಲ್ಲ ರವಿನಂದನವ ಓ ಧರ್ಮನಂದನ. ಶ್ರೇಷ್ಠ ಗುಣವನ್ನು ನಷ್ಟಗೊಳಿಸಿ ದುಷ್ಟರಾದ ಇವರ ಪಟ್ಟು ಹಿಡಿದು ಕೆಟ್ಟ ನುಡಿಗಳು ನುಡಿದು ಕೆಟ್ಟು ಹೋಗುವುದು ನಿನಗೆ ಇಷ್ಟವಾಯಿತೆಯೇ ಕರ್ಣ ಅಲ್ಲ ರವಿನಂದನ. ಓ ಧರ್ಮನಂದನ. ಇದಕ್ಕೊಂದು ವಾಕ್ಯ ಉಂಟು, ಪೇಳುವನಿ ಕೇಳು. ಅದೇನು ಚೆನ್ನಾಗಿ ಹೇಳು ಧರ್ಮನಂದನ. ಮೂಡೋ ಮೂರ್ಖೋ ಗಾರ್ಧಪೋ ಏಕರಾಶಿ ಅನ್ನುವ ನೀತಿ ಮಾತಿನಂತೆ ಮೂಢನಾದ ಕೌರವನು, ಮೂರ್ಖನಾದ ನೀನು, ದುಶ್ಶೀಲವಶನಾದ ಈ ದುಶ್ಯಾಸನನು, ನೀವು ಮೂವರು ಮಂದಿ ಕಲಿತು ಒಂದಾಗಿ ಇಂದು ಮುಂದು ಅರಿಯದೆ ಪರರನ್ನು ನಿಂದಿಸಿ ಕುಂದಿಸಿ ದುಃಖವನ್ನು ಹೊಂದಿಸಿ ತೊಂದರೆ ಪಡಿಸುವುದೇ ಸಾಕು. ಛೀ, ನಿಮಗಿದು ಬಹು ಚಂದವಾಗಿ ಕಾಣುವುದೇನೋ ಕರ್ಣ. ಸಾಕು ಮಾಡು ನಿನ್ನ ಇದೌದಿನ. ಅಹೋ ದುರಧೀರನಾದ ಸಹೋದರನೇ ಕೇಳು. ಅಹೋ ದುರಧೀರನಾದ ಅಗ್ರಜನೇ ಅದು ಏನು ಚೆನ್ನಾಗಿ ಹೇಳು. ಆ ನಾರಿಯು ಕಡು ಬೆಡಗಿನ ನುಡಿಗಳಂ ಕೇಳದೆ ಸಡಗರಕ್ಕೆ ಮರಳಾಗದೆ ಬೇಡುವ ಧನ್ಯ ಭಾವಗಳಿಗೆ ಮರ್ಯಾದೆ ಕೊಡದೆ ತಕ್ಕನೆ ತಂದಪ್ಪಿಸು. ಇದಕ್ಕೆ ತಪ್ಪಬೇಡ ತಮ್ಮ. ಜಾಗೃತಿಯಿಂದ ದ್ರೌಪದಿಯನ್ನು ಈ ಸಭಾಮಂಡಲಗಳಿಗೆ ತಂದು ನಿಲ್ಲಿಸು ತಮ್ಮ. ಇದೇ ನಿನಗೆ ನೇಮ. ನಿನ್ನ ಇಷ್ಟದಂತಾಗಲಿ ಅಗ್ರಜ. ಆ ದ್ರೌಪದಿಯನ್ನು ಎಳೆತರುವೆನು ಅಣ್ಣ ರಾಜಾಗ್ರಗಣ್ಯ. ಪ್ರಾಣೇಶ್ವರ, ಈ ದುರ್ಮಾರ್ಗನ ಮಾಡಿದ ರೀತಿಯನ್ನು ನೋಡಿದೆಯವಲ್ಲದ? ನೋಡಿದೆನುವಲ್ಲದೆ ಕಾಂತ, ಅಲ್ಲದೆ ನೀನಾದರೂ ಎನ್ನ ಸೆರೆಯನ್ನು ಬೆಳೆಸಬಾರದು ಸುಂದರ. ಸ್ವಲ್ಪ ಶಾಂತಳಾಗು ಸುಂದರಿ. ಎಲ್ಲವರೆಗೂ ಶಾಂತಳಾಗಬೇಕು ಕಾಂತ. ಕಾಲ ಬರುವವರೆಗೂ ಶಾಂತಳಾಗುವಲ್ಲದೆ ಹೇಳುವನ ಕೇಳು. ಅದೇನು ಚೆನ್ನಾಗಿ ಧರ್ಮ ಜಾತೆ ಮಾನವ ಓಳಿಸೋ ಧರ್ಮ ಜಾತೆ ಬೆಳೆಸೋ. ¡Gracias!
ಕಮಲಾಂತಕರಾದ ಧರ್ಮರಾಯನೇ, ಹೇ ದುರ್ಮಾರ್ಗದ ಮಾಡುವ ರೀತಿಯನ್ನು ನೋಡಿಯೇ ಅಲ್ಲವ ನೋಡಿದನು ಸುಂದರಿ. ಅಂತ ಕಾಂತೆ ಹಡಿಗಡಿಗೆ ಎನ್ನ ಜಡ ಮುಡಿಯನ್ನು ಪಡೆದು ಎಳೆದಾಡ್ತಿರುವನು, ಎನ್ನ ಮರ್ಯಾದೆಯನ್ನು ಕಳೆಯುತ್ತಿರುವನು. ಸ್ವಲ್ಪ ಸೈರಂತಾಗು ಸುಂದರಿ. ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದಕ್ಕಂತ ಗುಣವಂತ ಕಾಂತೆ. ನಾರಿಮಣಿ ಈ ಧಾರಿಣಿಯೊಳ್ ಕಮಲ ಚರಣವುಳ್ಳ ತರುಣಿಮಣಿ, ಈ ಧಾರಿಣಿಯೊಳ್ ನಿರಿತವು ದುರಿತ ಚರಿತದಂ ಭರಿತರಾದ ನರರಿಗೆ ಒಲ್ಲದೆ ವಿದೆಯು ತರದಿ ನೆರೆದು ಬರದಿಂದ ಬರೆದ ಬರಹವು ಎಂದಿಗೂ ತಪ್ಪುವುದಿಲ್ಲ ಸುಂದರಿ. ಅನುಭವಿಸದೆ ಗೀರ್ವಾಣ ಗರಡ ಗಂಧರ್ವರಿಗಾದರೂ ತಪ್ಪುವುದಿಲ್ಲ. ಈ ಕ್ಷೋಣಿಯೋಳು ಪ್ರಾಣಿಗಳಿಗೂ ಸುಖ ದುಃಖಗಳು ಮಾಡದೆ ಬರುತ್ತಿರುವ ಆದಿಜಗಂಧಿ ಹಾಗೆ ಒಲ್ಲವೇ ಚಂಚಧ್ವಜ ಲೋಚಿತಗೊಂಡ ಮಿಂಚುವ ಪಂಚಪತಿಗಳು ನಾವಿದ್ದು ಸಂಚಿತ ಮಿಂಚಿದ ಕೆಲಸಕ್ಕೆ ವ್ಯಸನತೆಕ್ಕೆ ಪಂಚೇಂದ್ರಿಯ ವಿಷಯದ ಪ್ರಪಂಚವು ಕಡೆಗಟ್ಟಲು ಕಾಂಚನಾಂಬರನ ಭಜನೆಯನ್ನು ಮಾಡು. ಇದಕ್ಕೊಂದು ನೀತಿ ಹೇಳಿವೆ, ಕೇಳುವಲ್ಲವೇ? ಚೆನ್ನಾಗಿ ಹೇಳಪ್ಪಯ್ಯ. ಇಂದಿನ ಜನ್ಮದಿ ಮಂದ ಮತಿಯಿಂದ ಮಾಡಿದ ಪಾಪವು ಸಂದೇಹವಿಲ್ಲದೆ ಇಂದಿಗೆ ಬಂದು ಸಂಧಿಸಿರುವುದು ಪ್ರಾಣದಲ್ಲದೆ ಪ್ರಾಣವಲ್ಲವ. ಇದು ನಮ್ಮ ಮಂದಭಾಗ್ಯವಲ್ಲವೇ? ಇಂದು ಮುಂದೆ ಈ ಸುಖವು ಸಾಕು ಸಾಕು. ಸ್ತ್ರೀಕರ ಶುಭಕರವಾಗಿ ಸಕ್ಕರೆ ಹಾಲು ಸವಿದು ಉಕ್ಕಿದ ಸಂತೋಷದಂತೆ ಮಿಕ್ಕಾದ ಒಂದು ನೀತಿಯನ್ನು ಉಚ್ಚರಿಸುವನಿ ಕೇಳುವಲ್ಲಿ ನಂಬಿಕೆ. ಚೆನ್ನಾಗಿ ಹೇಳು. ಯಸ್ಮಿಚ್ಛಾಯೇ ನತ್ರಯಾತಾಚ್ಛ ಯಥಾಚ್ಛಾಯ ಜಯಪ್ರಜಃ ಶುಭ ಸುಖಾತ್ಮ ಕರ್ಮ ತಸ್ಮಸ್ಥಿತೆ ನಾಚತಾಚ. ರಮಣಿ, ವಿಪತ್ತು ಪರಿಹಾರವಾಗುವ ಇದರ ತಾತ್ಪರ್ಯವು ಗೃಹತ್ವದಿಂದ ಕೇಳು. ಚೆನ್ನಾಗಿ ಹೇಳು ಪ್ರಿಯ. ಯಾವುದರಿಂದ, ಯಾತಕ್ಕೋಸ್ಕರ, ಯಾವಾಗ, ಯಾವ ಪ್ರಕಾರ, ಎಷ್ಟು ಮಾತ್ರ, ಯಾವ ಸ್ಥಳದಲ್ಲಿ
ಏನೇನು ಆಗತಕ್ಕದ್ದು ಅದು ಆಗದೇ ಬಿಡುದು. ದುಃಖವಾಗಲಿ ಸಂತೋಷವಾಗಲಿ ಮನುಷ್ಯರಿಂದ ಆಗುತ್ತಿರುವುದು. ಆದ್ದರಿಂದ ಇದು ಸ್ವಲ್ಪ ಕಾಲ ನಿರೀಕ್ಷಿಸು ಕಂಡಿಯ ದ್ರೌಪದಿ, ಯಾತಕ್ಕೆ ಚಿಂತೆ ಮಾಡುತ್ತಿ? ಅಹೋ ಪ್ರಾಣೇಶ್ವರ, ಏನೋ ಅಲ್ಲದೆ ಮತ್ತೆ ಹೇಳೋಣ ಕೇಳು. ಚೆನ್ನಾಗಿ ಹೇಳು. ಪವಾನ ಬಂದನ್ನಾನು ತಾಳಗ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 ಾಳ
ಕಾಂತ ಚೆನ್ನಾಗಿ ಕೇಳು. ಅದೇನು ಚೆನ್ನಾಗಿ ಹೇಳು. ಅಹೇ ರಮಣಿ, ಹಡಿಗಳಿಗೆ ನಿನ್ನ ಒಡೆಯರನ್ನು ನಂಬಬೇಡವೆಂದು ಅಯ್ಯೋ ಈ ಧರ್ಮಾರ್ಕನ ಬಾಯಿಗೆ ಬಂದಂತೆ ಮಾತನಾಡುತ್ತಿರುವನು. ಎನ್ನ ಮರ್ಯಾದೆಯನ್ನು ಕಳೆತಿರುವನು. ಅವರು ಮಾತನಾಡಿದರೆ ಏನು ಮಾಡುವರು ಅಲ್ಲವೇ? ಸ್ವಲ್ಪ ಕಾಲ ಸೈರಿಸು. ರಮಣ, ಅಹೇ ಕಾಂತೆ, ಎಲ್ಲವರೆಗೂ ಶಾಂತಳಾಗಬೇಕು ಕಾಂತ. ಶಾಂತಳಾಗಬೇಕು ಅಲ್ಲವೇ? ಹೇಗಾದ್ರೂ ಮಾಡಿ ಎನ್ನ ಸೆರೆಯನ್ನು ಬೆಳೆಸಬಾರದು ರಮಣ. ಸನ್ಮೋಹನ ಬಹಳ. ಅಹೇ ರಮಣಿ, ಹೇಳುವುದನ್ನು ಕೇಳು. ರಮಣಿ ರಮಣಿ ಕರುಣೆ ಮನೆ ಕೇಳಿ ಹೇ ನಾರಿ ರತ್ನವೇ ರಮಣ, ವಲ್ಲಭೇ ವಲ್ಲಭ, ಆರ್ಯರು ಹೇಳಿರುವುದೇನೆಂದರೆ ಅದೇನು ಕಾಂತ? ಸರ್ವಕಾಲ ವಶತ್ ಸರ್ವ ನರಕ ಕೋಪ ಪರ್ಯಾತ್ರಿತೆ ಅನ್ನುವ ರೀತಿಗೆ ಪ್ರಾಣಕಾಂತ ಪೂರಿಯೋಳು ಸರ್ವರು ಕಾಲ ಅಧೀನವೆಂದು ತಿಳಿದು ಎಕ್ಕಲವಾದ ದುಃಖ ಲೆಕ್ಕದಲ್ಲಿಡದೆ ಅಕ್ಕರದಂತಿಳಿ. ಪ್ರಾಣದಲ್ಲದೆ ಪ್ರಾಣವಲ್ಲಭ, ಒಂದು ಮೀತಿ ಉಚ್ಚರಿಸುವನಿ ಕೇಳು. ಚೆನ್ನಾಗಿ ಹೇಳು. ಅವಶ್ಯ ಭಾವನೋ ಭವತಿ ನಿಶ್ಚಿತಂ ಅನ್ನುವ ರೀತಿಗೆ ಪ್ರಚುರವಾದ ವಚನದಂತೆ ವಿಧಿರಚನೆಯು ಮಹಾತ್ಮರಿಗಾದರೂ ತಪ್ಪದು. ಹೇಳು ಪ್ರಾಣದಲ್ಲವೇ. ಚೆನ್ನಾಗಿ ಹೇಳು ಪ್ರಾಣವಲ್ಲಭ. ಶರತ್ಚಂದ್ರ ಕೀರ್ತಿ ಸಾಂದ್ರನಾದ ಸತ್ಯ ಹರಿಶ್ಚಂದ್ರ ಮಹಾರಾಜನು ತನ್ನ ಶ್ರೇಷ್ಠವಾದ ಅಷ್ಟಭೋಗವನ್ನು ನಷ್ಟ ಹೊಂದಿ ತನ್ನ ಪಟ್ಟದ ರಾಣಿಯೊಡನೆ ಕಟ್ಟಡಿವಿಯೋಳು ದಟ್ಟ ದರಿದ್ರದಿಂದ ಕಷ್ಟಪಟ್ಟದ್ದು ಎಷ್ಟೊಂದು ಹೇಳಲಿ ನಾರಿಮಣಿ. ಚೆನ್ನಾಗಿ ಹೇಳುವಲ್ಲವೇ. ಚೆನ್ನಾಗಿ ಹೇಳಕಂತ. ಮಾಡಿದವರಿಗೆ ಮಾಡಿದಷ್ಟು, ನೀಡಿದವರಿಗೆ ನೀಡಿದಷ್ಟು. ರಾಮೇಶ್ವರಕ್ಕೆ ಹೋದರೂ ಶನೇಶ್ವರನು ಬಿಡನೆಂಬ ಗಾದೆಯಂತೆ ಮದಮೋಹಗಳು ಸಾಧು ಜನರಿಗಾದರೂ ತಪ್ಪದು. ಹೇಳುವಲ್ಲವೇ. ಬಾಧೆಗಳು ಬಂದಾಗ ನೊಂದುಕೊಳ್ಳದೆ ಅರವಿಂದ ಗೋವಿಂದನ ಮನದೋಳು ಹೊಂದಿಸಿ ಭ್ರಾಂತಿಗಳು ನಿಂದಿಸಿ
ಮಹಾ ಶಾಂತದಿಂದಿರುವುದು ಒಳಿದಾಗಿದೆ ಖಂಡಿಯ ಸುಂದರಿ, ಚಿಂತೆಯನ್ನು ಮರಿ. ಅಹೋ ಕಾಂತ, ಇಂಥ ಸಮಯದಲ್ಲಿ ನೀನು ಈ ರೀತಿ ಮಾತನಾಡಿದರೆ ನನ್ನ ಗತಿಯನ್ನು ಕಾಂತ ಸೈರಿಸುವಲ್ಲದೆ ಹೇಳುವನ ಕೇಳು. ಅದೇನು ಹೇಳುವಲ್ಲದೆ ಸಮಯ ಪ್ರಾಣೇಶ್ವರ, ಅಹೇ ಪ್ರಾಣೇಶ್ವರಿ, ಇಂಥ ಸಮಯದಲ್ಲೇ ನೀನು ಈ ರೀತಿ ಮಾತನಾಡಿದರೆ ನನ್ನ ಗತಿಯನ್ನು ಕಾಂತ. ಸ್ವಲ್ಪ ಶಾಂತಳಾಗು ಸುಂದರಿ, ನಿನ್ನ ಗತಿ ಏನಾಗುವುದು ನಾವಿಲ್ಲವೇ ಕಾಂತ? ಒಲ್ಲವೇ ಸತಿಗೆ ಪತಿಯ ಗತಿ ಎಂದು ಶಾಸ್ತ್ರವು ಸಾರುತ್ತಿರಬಹುದು. ನೀನು ಈ ರೀತಿ ಮಾತನಾಡಿದರೆ ನನ್ನ ಗತಿಯನ್ನು ರಮಣ ಸಂಮೋಹನವಲ್ಲ. ಅಹೇ ಒಲ್ಲವೇ ಕಾಯುವನು ಶ್ರೀಹರಿ ಪಡೆವನು ಮೋರಾಹರಿ. ಕಾಯುವನು ಶ್ರೀಹರಿ ಪಡೆವನು ಮೋರಾಹರಿ. ಅಜ್ಞಾನ ಸಾಗರ ಮಗ್ನಳಾಗಿ ವಿಘ್ನವಿಲ್ಲದೆ ಲಗ್ನ ಕಾಲದೆ ಮಾಡಿದ ಪ್ರತಿಜ್ಞೆಯು ಭಗ್ನ ಮಾಡಿದರೆಂದು ವಿಜ್ಞಾಪನೆ ಮಾಡಿದೆ. ಅದು ನಿಜ, ಪ್ರಾಣದಲ್ಲವೇ ಪ್ರಾಣವಲ್ಲಭ. ಆದರೆ ನಿನ್ನ ಪ್ರಜ್ಞಾಹೀನತೆಯನ್ನು ಇಲ್ಲಿ ಕುಳಿತಿರುವ ಸುಜ್ಞಾನಿಗಳು ಮೆಚ್ಚುವರೇವಲ್ಲವೇ? ಅಭಿಯಾತಕ್ಕಂದರೆ ಅಭಿಯಾತಕ್ಕೆ ಕಾಂತ ನನ್ನ ಬಿಟ್ಟು ನಿನ್ನೋರ್ವಳಂ ಸೋತಿಲ್ಲ. ಇಂದಿನ ಕರ್ಮದಿಂದ ಈ ಕಷ್ಟ ಇಂದಿನ ದಿನ ಬಂದು ಒದಗಿರುವುದು ರಮಣಿ. ಪ್ರಾಣವಲ್ಲಭ. ಸತಿಗೆ ಪತಿಯೇ ಗತಿ ಎಂದು ಹೇಳಿದೆ ನಿಜ. ಆದರೆ ಸತಿಗೂ ಪತಿಗೂ ಒಂದೇ ದುಃಖವು ಬಂದು ಸಂಧಿಸಿದಾಗ
ಮುಂದಣ ಗತಿಗೆ ಪತಿಯು ಮತಿವಂತನಾದರೆ ಏನು ಮಾಡುವನು? ಪುರಾಣದಲ್ಲವೇ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಕಾಂತ. ಹತ್ತಿದ ಮೋಹಪಾಶವು ಎತ್ತತ್ತಲು ಬಿಡದ ತತ್ತರಗೊಳಿಸುವಾಗ ಮಹಾಶಕ್ತಿಯಿಂದ ಭಕ್ತ ವತ್ಸನು ಶಕ್ತಿ ಮೀರಿ ಧ್ಯಾನಿಸಿದರೆ ಭಕ್ತಿ ಮುಕ್ತಿಗಳು ದೊರಕು. ಆದ ಕಾರಣ ನಾರಾಯಣ ಮೂರ್ತಿಯ ಪಾರಾಯಣ ಮಾಡು ನಾರೀಮಣಿ. ಪುರಾಣದಲ್ಲವೇ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಪ್ಪಯ್ಯ. ಚರಿತರ ನೀತಿ ಮತ್ತೊಂದು ಸಾರಿ ಹೇಳಿದನು ಕೇಳು. ಚೆನ್ನಾಗಿ ಹೇಳು. ಅಸ್ಥಿರಂ ಜೀವನಂ ಲೋಕೆ ಅಸ್ಥಿರಂ ಧನ ಯೌವನಂ ಅಸ್ಥಿರಂ ಪುತ್ರ ನಾರೀ ಚ ಧರ್ಮಕೀರ್ತಿ ದ್ವಯಂ ಸ್ಥಿರ. ಪ್ರಾಣದಲ್ಲವೇ? ಪ್ರಾಣವಲ್ಲವ. ಇದರ ತಾತ್ಪರ್ಯವೇನೆಂದರೆ ಅದೇನಪ್ಪಯ್ಯ? ಸಕ್ಕರೆ ಆಳುವಿಕೆ ಅಕ್ಕರೆಯಿಂದ ಸಾಕಿದ ಮಕ್ಕಳು ಮತ್ತು ಹೆಂಡತಿಯು ಹೆಗ್ಗಳವಾದ ಧನವು ಮಾನ್ಯವಾದ ಧಾನ್ಯವು ಶೃಂಗಾರವಾದ ಬಂಗಾರ ವಸ್ತುಗಳು. ಪ್ರಾಣದಲ್ಲವೇ? ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳಪ್ಪಯ್ಯ. ಎತ್ತಲು ಬಿಡದ ಹತ್ತಿದ ಬಂಧುಗಳು ಸರ್ವವು ತಾನು ಸತ್ತಾಗ ಹತ್ತಿರ ಒಂದು ಇರುವುದಿಲ್ಲ. ದ್ರೌಪದಿ ಪ್ರಾಣಪತಿ. ಆದ ಕಾರಣ ನಿರ್ಮಲವಾದ ಧರ್ಮವು ರಥಕ್ಕೆ ಪೂರ್ತಿಯಾದ ಕೀರ್ತಿಯು ಮುಚ್ಚಿಕೊಂಡು ಸಾರ್ಥಕವಾಗಿ ನಿಲ್ಲವು. ಆದ ಕಾರಣ ವರ ಪುರುಷನಾದ ಶ್ರೀ ಹರಿಯನ್ನು ಧ್ಯಾನಿಸುತ್ತಾ ವರ ಪುರುಷನ ಶ್ರೀ ಹರಿಯ ಚರಣ ಸ್ಮರಣೆ ದೃಢವಾಗಿ ಮಾಡು. ದುಃಖವೆಂಬ ಕಡಲು ಕಡೆಗಾಣಿಸಬಹುದು ರಮಣಿ ಸನ್ಮೋಹನ ಭರಣಿ.